ಯೋಗ ಮಾಸ್ಟರ್ಗೆ ಯಾಕೆ ಇವೆಲ್ಲ ಬೇಕಿತ್ತು, ಯಾಕೋ ಟ್ರ್ಯಾಕ್ ತಪ್ತಾ ಇದ್ದಾರೆ ಅಂತ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಡಿಯೋ ನೋಡಿದ್ರೆ ಕೆಲವರಂತೂ ಖಂಡಿತ ನನಗೆ ಬೈತೀರ. ಯೋಗ ಮಾಸ್ಟರ್ಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಕೆಲವರು ಅಂತೀರ. ಇವ್ರು ಯಾಕೋ ಟ್ರ್ಯಾಕ್ ತಪ್ತಾ ಇದ್ದಾರೆ ಅಂತ ಇನ್ನೊಬ್ರು ಅನ್ಕೊಂತೀರ. ಆದರೆ ನನ್ನ ಮನಸ್ಸಿನ ಚಿಂತನೆ ಏನು ಅಂದರೆ, ಈ ನಂಬಿಕೆಗಳಿಂದ ತುಂಬ ಜನರ ಮನಸ್ಥಿತಿಗಳು ಸರಿಯಾಗಿಲ್ಲ. ಮೌಢ್ಯಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ಏನೆಲ್ಲ ಮಾಡ್ತಾರೆ. ಈ ಜಗತ್ತಿನಲ್ಲಿ ಯಾವ್ಯಾವ ರೀತಿ ನಂಬಿಕೆಗಳಿದೆ ಅನ್ನೋದಕ್ಕೋಸ್ಕರ ಇದು ಸಣ್ಣದು ವಿಡಿಯೋ. ಕೆಲವರು ಏನು ಗೊತ್ತಾ, ಎಷ್ಟು ನಿಮ್ಮ ಮನಸ್ಸಿನಲ್ಲಿ ಮೌಢ್ಯತೆಯನ್ನು ತುಂಬ್ತಾರೆ ಅಂದರೆ, ಸುಬ್ರಹ್ಮಣ್ಯ ದೇವಸ್ಥಾನ ಬೆಂಗಳೂರಲ್ಲಿದ್ದರೆ ಇಲ್ಲ, ನೀವು ಘಾಟಿಗೆ ಹೋಗಬೇಕು ಅಥವಾ ಕುಕ್ಕೆಗೆ ಹೋಗಬೇಕು, ಅಲ್ಲೋದ್ರೆ ಮಾತ್ರ ನಿಮ್ಗೆ ಒಳ್ಳೆಯದಾಗೋದು. ಇನ್ನೊಂದು ಯಾವುದೋ ದೇವರು ತಮಿಳ್ನಾಡಿಗೆ ಹೋಗ್ಬೇಕು, ಇನ್ನೊಂದು ಯಾವುದೋ ದೇವರಿಗೆ ಕೇರಳಕ್ಕೆ ಹೋಗಬೇಕು, ಇನ್ನೊಂದು ಯಾವುದೋ ದೇವರಿಗೆ ನಾರ್ತ್ ಇಂಡಿಯಾಗೆ ಹೋಗಬೇಕು ಅಂತ ನಿಮ್ಮ ಮನಸ್ಸಿಗೆ ತುಂಬ್ತಾ ಇರ್ತಾರೆ. ಅಂದರೆ ಓಕೆ, ಅಲ್ಲಿರ್ತಕ್ಕಂಥ ಸ್ಥಳದ ಮಹಿಮೆ ಅಂದರೆ ವೆದರು ಅದೆಲ್ಲ ಬೇರೆ ಬೇರೆ ಇರುತ್ತೆ. ಆದರೆ ಅಲ್ಲೋದ್ರೇ ನಿನಗೆ ಒಳ್ಳೇದಾಗೋದು ಅಂತಾರೆ. ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಹಿಂಗೆ ಮಾಡಿದ್ರೆ ಕೆಟ್ಟದಾಗುತ್ತೆ. ವಿಚಿತ್ರವಾದ ಆ ನಂಬಿಕೆಗಳನ್ನ ಜನ ನಂಬ್ತಾರೆ. ನಂಬ್ಕೊಂಡು ಏನೇನೆಲ್ಲ ಮಾಡ್ತಾರೆ, ನಾನು ನೋಡಿದ್ದೀನಿ. ಹಾಗೆ ಈ ಭೂಮಿಯ ಮೇಲೆ ಯಾವ ರೀತಿಯಾದ ನಂಬಿಕೆಗಳು ಹುಟ್ಟಿವನ್ನೋದಕ್ಕೋಸ್ಕರ ಈ ವಿಡಿಯೋ. ಮೊದಲನೇ ವಿಡಿಯೋ ನಮ್ಮ ಭಾರತ ದೇಶದ್ದು, ಅದನ್ನು ನೋಡಿ. ಅದಾದ ಮೇಲೆ ಜಪಾನ್ ದೇಶದ್ದು, ಆ ವಿಡಿಯೋ ನೋಡಿ. ಇದು ಖಂಡಿತ ಅಶ್ಲೀಲ ಅಲ್ಲ. ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಹೇಗೆ ಜನಗಳಲ್ಲಿ ನಂಬಿಕೆ ಉಟ್ಕೊತವೆ ಅಂತ ಎಲ್ಲ ಕೇವಲ ಮನಸ್ಸಿನಲ್ಲಿ ಸುಳ್ಳು ನಂಬಿಕೆಗಳನ್ನು ತುಂಬಿ ಈ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ದೇವರ ಅರಿವೇ ಇಲ್ಲ. ನಾನಿದು ಮಾಡಿದ್ರೇ ಅನ್ನತಕ್ಕಂಥ ಒಂದು ದೃಢ ನಂಬಿಕೆ ಬರುತ್ತೆ. ನಂಬಿಕೆಯನ್ನು ಯಾರು ಪ್ರಶ್ನಿಸುವಂತಿಲ್ಲ. ಹುಚ್ಚುಚ್ಚು ನಂಬಿಕೆಗಳಿದೆ. ಕೆಲವು ಸರಿ ರೀಸೆಂಟ್ ನಾನು ಮಾತಾಡ್ತಾ ಇದ್ದೆ. ಈಗ ಕೊಡಗಿನ ಕಡೆ ಹೋದರೆ ತೋಟ ಸುತ್ತ ಒಂದೊಂದು ಕಲ್ಲು ಹಾಕಿದ್ದಾರೆ, ಕಪ್ಪು ಕಲ್ಲು. ಪ್ರತಿ ವರ್ಷ ಆ ಕಲ್ಲಿಗೆ ಅವ್ರದ್ದು ಯಾವುದೋ ಮನೆ ದೇವರು, ಆ ಕಲ್ಲಿಗೆ ಹೋಗಿ ಕೋಳಿ ಕಟ್ ಮಾಡಬೇಕು ವರ್ಷಕ್ಕೊಂದು ಸಾರಿ. ಆಗೇನು ಮಾಡುತ್ತೆ, ಆ ದೇವರು ಆ ರಕ್ತ ಕುಡ್ಕೊಂಡು ಒಂದು ವರ್ಷ ಪಾಪ ಮಳೆಯಲ್ಲಿ ಕಂಟಿನ್ಯೂಸ್ ರೈನು, ಮಳೆಯಲ್ಲಿ ಚಳಿನಲ್ಲಿ ಕೊಡಗು ಎಷ್ಟು ಕೋಲ್ಡು, ಅದು ಒಂದು ವರ್ಷ ತೋಟ ಕಾಯಬೇಕು. ಮುಂದಿನ ವರ್ಷ ಹೋಗಿ ಕೋಳಿ ಕಟ್ ಮಾಡ್ತಾರೆ. ಅದು ಹಬ್ಬ ಮಾಡ್ತಾರೆ ರೀ. ಹೀಗೆ ಇನ್ನೊಂದು ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ. ನಾನು ಹೋಗಲ್ಲಿ ನೋಡಿದ್ದೀನಿ. ಕಾಡಲ್ಲಿರ್ತಕ್ಕಂಥ ಹಂದಿಗಳನ್ನು ಬೇಟೆಯಾಡಿ ತಂದು ಅಲ್ಲಿ ಹಬ್ಬ ಮಾಡ್ತಾರೆ ಜೋರಾಗಿ. ಸೊ ಈ ರೀತಿ ನಂಬಿಕೆಗಳಿದೆ. ಅದು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಈಗ ನೀವು ಕಾಂತಾರ ಸಿನಿಮಾ ನೋಡಿ. ಕಾಂತಾರ ಸಿನಿಮಾದಲ್ಲಿ ಆ ಹಂದಿಯ ಮುಖ ತೋರಿಸ್ತಾರೆ ನೋಡಿ. ಯಾಕೆಂದರೆ ಆ ದೇವರುಗಳೆಲ್ಲ ಬರೋದು ಕಾಡಿನಲ್ಲಿ. ಆವಾಗೆಲ್ಲ ಕಾಡು ಹಂದಿಗಳು ಜಾಸ್ತಿ ಇತ್ತು. ತುಂಬ ಜನರು ತಮ್ಮ ಆಹಾರಕ್ಕೋಸ್ಕರ ಹಂದಿಗಳನ್ನು ಉಪಯೋಗಿಸ್ತಾ ಇದ್ರು. ಅದನ್ನು ದೇವರಾಗಿ ಮಾಡಿದ್ರು. ಈ ರೀತಿ ಈ ನನ್ನ ಉದ್ದೇಶ ಏನು ಅಂದರೆ, ನೀವು ಯಾವ ಸಣ್ಣ ಪುಟ್ಟ ಕೆಲವು ನಂಬಿಕೆಗಳೆಲ್ಲ ಮನಸ್ಸನ್ನು ಕೊಟ್ಟು ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ನೀವು ಕರೆಕ್ಟಾಗಿ ಇದ್ದರೆ ಯಾವುದೂ ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ದೇವರಿಗೆ ಪೂಜೆ ಮಾಡಿದ್ರೆ ಸಾಕು, ನೀವು ಸರಿ ಇದ್ದರೆ. ಈ ವಿಡಿಯೋ ನೋಡಿ, ಆಮೇಲೆ ಕಾಮೆಂಟ್ ಮಾಡಿ. ಖಂಡಿತ ತುಂಬ ಜನ ಬೈತೀರ ಅಂತ ಗೊತ್ತು. ಥ್ಯಾಂಕ್ ಯು. नमस्कार भाइयों, मैं आज थाईलैंड के कराबी शहर से एक प्रानांग बीच के पास में खड़ा हूँ, यहाँ पर आपको एक स्पेशल अपडेट देना है। ये आप मेरे पीछे देख रहे होंगे, ये है एक मंदिर जहाँ लौड़ों की पूजा की जाती है। देखें, लोगों ने अपने लौड़े की पावर बढ़ाने के लिए बड़े बड़े लकड़ी के लौड़े दान कर रखे हैं। देखें आप, अलग अलग शेप के, अलग अलग तरह के लौड़े दान कर रखे हैं। ऐसी मान्यता है कि यहाँ पर जो आके लौड़ा दान करता है उसके लौड़े की पावर डबल हो जाती है। तो आप सभी यहाँ पर कभी ना कभी ज़रूर आएँ, और आपको अगर लगता है कि आपके लौड़े की पावर कम हो रही है तो यहाँ के लौड़ा दान करें, अवश्य ही आपके लौड़े की पावर डबल हो जाएगी। थैंक यू, जय हिंद। मैं
प्रदीप कुमार, कैमरामैन प्रशांत भारद्वाज के साथ रिपोर्टिंग फ्रॉम क्राबी।